ಸೊ ಬನ್ನಿ ಫ್ರೆಂಡ್ಸ್, ಹಟ್ಕೆಯಾಗಿ ಚಹಾ ಮತ್ತೆ ವಡಾ ಯಾವ ತರ ಇದೆ, ಟೇಸ್ಟ್ ಏನಿದೆ, ಹಾಗೆ ಈ ಹೋಟೆಲ್ ಸ್ಪೆಷಲ್ ಏನು, ಮಸಾಲಾ, ಹಾ. ತಂದೂರಿ, ಹಾ. ಪೆರಿ ಪೆರಿ, ಹಾ. ಆಮೇಲೆ ಜಂಜಣಿತ, VIP, ಜಂಬೂ. ಸೊ ಈಗ ನೆಕ್ಸ್ಟ್ ಮತ್ತೆ ಯಾರ್ಯಾರೋ ಕಪಲ್ಸ್ ಇದೇ ತರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತಿರ್ತಾರೆ. ಸೊ ಅವ್ರಿಗೆ ಏನಾದ್ರು ಸಲಹೆಗಳನ್ನ ಕೊಡಕ್ ಇಷ್ಟಪಡ್ತಾರೆ. ಸೊ ನೋಡಿ ಫ್ರೆಂಡ್ಸ್, ಕ್ರಿಸ್ಪಿ ವಡಾಪಾವ್ ಯಾವ ತರ ಇದಾವ ಅಂತ ಹೇಳಿ. ಟೇಸ್ಟ್ ಇಷ್ಟ ಐತ್ರಿ? ಸೂಪರ್ ಇದೆ. ಸೊ ಟೇಸ್ಟ್ ಇಷ್ಟ ಆಗಿನೇ ಸೆಕೆಂಡ್ ಟೈಮ್ ಬಂದಿರೋದ್ರಿ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ರು? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಜಿಟಿ ಮಳೆ ಬರ್ತಾ ಇದೆ. ಸೊ ಈ ಮಳೆಯಲ್ಲಿ ಏನಾದರೂ ಬಿಸಿ ಬಿಸಿಯಾಗಿ ತಿನ್ಬೇಕು ಅನ್ನಿಸ್ತು. ಹಾಗಾಗಿ ಇವತ್ತು ನಾವು ಬಂದಿದ್ದೀವಿ ಹಟ್ಕೆ ಚಹಾ ವಡಾ. ಸೊ ಬನ್ನಿ ಫ್ರೆಂಡ್ಸ್, ಹಟ್ಕೆಯಾಗಿ ಚಹಾ ಮತ್ತೆ ವಡಾ ಯಾವ ಥರ ಇದೆ, ಟೇಸ್ಟ್ ಏನಿದೆ, ಹಾಗೆ ಈ ಹೋಟೆಲ್ ಸ್ಪೆಷಲ್ ಏನು, ಸೊ ಇಲ್ಲಿ ಏನೇನು ವೆರೈಟೀಸ್ ಸಿಗುತ್ತೆ ಅಂತ ಹೇಳಿ ಎಲ್ಲಾನು ಒಂದೊಂದಾಗಿ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಹಾಗೆ ಈ ವ್ಲಾಗಲ್ಲಿ ನಾನು ಈ ಬಿಸ್ನೆಸ್ನ ಯಾವ ಥರ ಶುರು ಮಾಡಿದ್ರು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಹಾಗೆ ಲಾಭ ಇದೆಯೋ ಇಲ್ವೋ ಎಲ್ಲದನ್ನು ತಿಳ್ಕೊಳ್ಳೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಸೊ ಹೋಗನ್ರಿ ಒಳಗ. ಸೊ ಬನ್ರಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಸೊ ನಿಮ್ಮ ಹೆಸರು ಏನ್ರಿ? ನನ್ನ ಹೆಸರು ಶರತ್ ಕಾಂಬಳೆ ಅಂತ ರೀ. ಎಸ್ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಐಶ್ವರ್ಯ ರೀ. ಎಸ್. ಸೊ ಫ್ರೆಂಡ್ಸ್, ಈ ಶಾಪ್ ಓನರ್ ಬಹಳ ಯಂಗ್ ಕಪಲ್ಸ್ ಇದ್ದಾರೆ. ಸೊ ನ್ಯೂ ಜೋಶಲ್ಲಿ ಶಾಪ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಶಾಪ್ ಎಲ್ಲ ಯಾವ ತರ ಇದೆ, ಬಿಸ್ನೆಸ್ ಹೇಗಿದೆ? ರೆಸ್ಪಾನ್ಸ್ ಚಲೋ ಐತ್ರಿ, ಬೆಸ್ಟ್ ಚಲೋ ಐತ್ರಿ. ರೆಸ್ಪಾನ್ಸ್. ಹಾ. ಕೂಡ ಫಸ್ಟ್ ಡೇನು ರೆಸ್ಪಾನ್ಸ್ ಬೆಸ್ಟ್ ಐತ್ರಿ. ಹಾ. ಆನೆಸ್ಟ್ ಎಲ್ಲ ಫೀಡ್ಬ್ಯಾಕ್ ಚಲೋ ಕೊಡ್ತಾರೆ. ಹಾ. ಟೇಸ್ಟ್ ಸಲುವಾಗಿ ಅಂಗಡಿ ಬೆಸ್ಟ್ ಕಸ್ಟಮರ್ ಅದಾರ. ಎಸ್. ಸೊ ಬಿಸ್ನೆಸ್ ಮಾಡಿದ್ದಕ್ಕೂ ಕ್ಲಿಕ್ ಆಗಿತ್ತು ಬಿಸ್ನೆಸ್. ಐತ್ರಿ. ಎಸ್. ಸೊ ಈ ಬಿಸ್ನೆಸ್ ಮಾಡ್ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಅದು ಎಷ್ಟು ಏನೇನ್ ಮಾಡಿದ್ರಿ? ಅರೌಂಡ್ ನಂಗೆ 4.5 ಲಕ್ಷ ಅಂತ ಹಾಕಿದ್ರಿ. 4.5 ಲಕ್ಷ ರೀ. ಹಾ ಹಾ. 4.5 ಲಕ್ಷದಿಂದ ಎಲ್ಲ ಅಡ್ವಾನ್ಸ್ ಡಿಪಾಸಿಟ್ ಎಲ್ಲ ಹಿಡಿದು 4.5 ಲಕ್ಷ ಆಗುತ್ತೆ. ಎಸ್. ಸೊ ಸರ್, ಈ ಶಾಪ್ ಹೆಸರು ಒಂದು ಯೂನಿಕ್ ಐತ್ರಿ. ಹಾ. ಸೊ ಹಟ್ಕೆ ವಡಾ ಅಂತ ಹೇಳಿ. ಸೊ ಇದೇ ಹೆಸರು ಇಡ್ಬೇಕಂತ ಹೇಳಿ ಏನ್ ರೀಸನ್ ಬಂತು? ಹಟ್ಕೆ ಅಂದ್ರೆ ಮೇಡಮ್, ಹಿಂದಿದಾಗ ಹಟ್ಕೆ ಅಂದ್ರೆ ವೆರೈಟಿ ಮೇಡಮ್. ವೆರೈಟಿ. ನನ್ನ ಹತ್ರ 10 ಥರ ವೆರೈಟಿ ವಡಾಪಾವ್ ಸಿಗ್ತಿತ್ತು ಮೇಡಮ್. ಹಾ. ಆ ಕಾರಣ ಹಟ್ಕೆ ವಡ ಅಂತ ನೇಮಿಂಗ್ ಇಟ್ಟಿನಿ. ಎಸ್. ಅಂದ್ರೆ ವಡಾಪಾವ್ ಅಲ್ಲಿ ವೆರೈಟೀಸ್ ಇದೆ ನಿಮ್ಮ ಹತ್ರ ಅಂತೇಳಿ ಹಟ್ಕೆ ಅಂತ ಹೇಳಿ ಇಟ್ಟಿದ್ದೀರಿ. ಹಟ್ಕೆ ಅಂದ್ರೆ ಹಿಂದಿದಾಗ ವೆರೈಟೀಸ್, ಹಾ ಹಾ ಹಾ. ಅದ್ರ ಸಲ ಹಟ್ಕೆ ವಡ ಅಂತ ಇಟ್ಟಿನಿ. ಓಕೆ. ಸೊ ಇದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು? ಇನ್ನ ಸುಮಾರು ಬಿಸ್ನೆಸ್ ಇದಾವು, ನೀವು ಬೇರೆ ಬೇರೆ ಬಿಸ್ನೆಸ್ ಮಾಡ್ಬೋದಿತ್ತು. ಸೊ ಫುಡ್ ರಿಲೇಟೆಡ್ ಮಾಡ್ಬೇಕು ಅಂತ ಹೇಳಿ ಯಾಕೆ ನಿಮಗೆ ಅನ್ನಿಸ್ತು? ಫುಡ್ ಮೊದ್ಲಿಂದ ಒಂದು ಏನಾದ್ರು ಬಿಸ್ನೆಸ್ ಮಾಡ್ಬೇಕಂತ ಮೈಂಡ್ದಾಗಿತ್ತು. ಹಾ. ಬಟ್ ಕೂಡ ಏನಾದ್ರು ಒಂದು ಯೂನಿಕ್ ಕಾನ್ಸೆಪ್ಟ್ ಆಗಿ ಮಾಡ್ಬೇಕಂತ ಹಾ. ಅನ್ಸಿದಾಗ ಇದು ಸರ್ಚ್ ಮಾಡ್ತಾ ಇದ್ದೆ. ಹಾ. ಆ ಟೈಮ್ ಮುಂಬೈಗೆ ಹೋದಾಗ ನಂಗೆ ವೆರೈಟಿ ವಡ ಸೊಪ್ಪು ಐಡಿಯಾ ಸಿಕ್ಕಿತ್ರಿ. ಹಾ ಸರ್. ಅದ್ರ ಸಲುವಾಗಿ ಹಾಕಿನಿ. ಅಂದ್ರೆ ನೀವು ಇದೆಲ್ಲ ಮುಂಬೈಯಲ್ಲಿ ಇದ್ರೇನ್ರಿ? ಇಲ್ಲಿ ನಮ್ಮ ಅಕ್ಕ ಪೂನಾದಾಗ ಇರ್ತಾರ್ರಿ. ಹಾ. ಅಲ್ಲಿ ಹೋಗಿ ನಿಂತಾಗ ಇದು ಐಡಿಯಾ ಹೊಳಿತ್ರಿ. ಹಾ ಹಾ. ಅಲ್ಲಿದ್ದ ಕಾನ್ಸೆಪ್ಟ್ ಒಂದು ಇಲ್ಲ ರೆಡಿ ಮಾಡಿ. ಹಾ. ಅಂದ್ರೆ 10 ವೆರೈಟಿ ಯಾರು ಕೊಡಂಗಿಲ್ಲಲ್ರಿ. ಹೌದೌದು. ಸ್ವಲ್ಪ ಕ್ಲಿಕ್ ಆಗ್ತೈತಿ ಎಲ್ಲಾ ಕಡೆ ಅಂತ ಹಾ. ಅದನ್ನ ಟ್ರೈ ಮಾಡ್ಬೇಕಂತ ಇಲ್ಲಿ ಟ್ರೈ ಮಾಡಿದ್ವಿ. ಹೋ. ಸೊ ಹಂಗಂದ್ರೆ ಏನೇನ್ ವೆರೈಟೀಸ್, ಹಾಗ ವಡಾಪಾವ್ ಒಳಗ್ ವೆರೈಟೀಸ್ ಏನೇನ್ ಹೆಸರು ಇದಾವ ಅಂತ ಹೇಳಿ ಕೇಳ್ಬೋದ್ರಿ? ಹಾ, ಹೇಳ್ಬೋದು. ಹಾ ಹೇಳ್ರಿ. ಒಂದು ಕ್ರಿಸ್ಪಿ ರೀ, ಹಾ. ಮಸಾಲಾ, ಹಾ. ತಂದೂರಿ, ಹಾ. ಪೆರಿ ಪೆರಿ, ಹಾ. ಆಮೇಲೆ ಜಂಜಣಿತ, VIP, ಜಂಬೂ. Yes. ವೆರೈಟಿ. ಮತ್ತೆ ಶಾಬು ವಡಾ ಒಂದ್ ಎಕ್ಸ್ಟ್ರಾ ಐತ್ರಿ ನಮ್ದ. ಹಾ. ಉಪವಾಸ ಇದ್ದವ್ರ ಸಲುವಾಗಿ ಅದನ್ನ ಆಡ್ ಮಾಡಿದೇವ್ರಿ. ಅಂದ್ರ ಅದ ಯಾವತ್ತ ಸಿಕ್ತಿತ್ತು? ಯಾವಾಗ್ಲೂ ಶಾಬು ವಡಾ ಸಿಗ್ತೈತ್ರಿ. ಯಾವಾಗ್ಲೂ ಸಿಕ್ತಿತ್ರಿ ಅದು ಕೂಡ. ಓಕೆ. ಸೊ ವಡಾಪಾವ್ ಒಳಗಂತ್ರು 10 ವೆರೈಟೀಸ್ ಹೇಳಿದ್ರಿ. ಸೊ ಮತ್ತೇನೇನ್ ಡಿಫ್ರೆನ್ಸ್ ಸಿಕ್ತಿತ್ರಿ ವೆರೈಟೀಸ್ ಐಟಮ್ಸ್ ಇಲ್ಲಿ ತಿನ್ನಕ? ವೆರೈಟೀಸ್ ಐಟಮ್, ಕೆಫೆ ಐಟಮ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಹಾಕಿದೇನ್ರಿ. ಹಾ ರೀ. ಪಿಜ್ಜಾ, ಬರ್ಗರ್, ಮೊಮೋಸ್, ಹಾ. ಫ್ರೆಂಚ್ ಫ್ರೈಸ್, ಹಾ. ಬ್ರೌನಿ ಸಿಕ್ಕೈತ್ರಿ, ಕೋಲ್ಡ್ ಕಾಫಿ, ಓರಿಯೋ ಶೇಕ್, ಕಿಟ್ಕೆಟ್ ಶೇಕ್ ಎಲ್ಲ ಸಿಕ್ತಿತ್ತು. ಸೊ ರೇಟ್ಸ್ ಏನ್ ಬಾಳ ಹೈ ಲೆವೆಲ್ ಅದು ಹಿಂಗೈತೆ ಹೆಂಗ್ರಿ? ಇಲ್ಲ, ಎಲ್ಲ ರೀಸನೇಬಲ್ ರೇಟ್ ರೀ. Reasonable. ಕಂಪೇರಿಟಿವ್ ಎಲ್ಲರ್ಕಿಂತ ನಮ್ ಕಡೆ ಕಮ್ಮಿ ರೇಟ್ ಸಿಗ್ತೈತಿ. ಕ್ವಾಲಿಟಿನೂ ಅದ್ರ ಸಲ ಕಮ್ಮಿ ಮಾಡಿಲ್ರಿ. ಓಕೆ ರೀ. ಸೊ ನಿಮ್ ಹೋಟೆಲ್ದು ಸ್ಪೆಷಲ್ ರೆಸಿಪಿ ಏನ ಅಂತ ಕೇಳ್ಬೋದ್ರಿ? ರೆಸಿಪೀಸ್ ಎಲ್ಲ ವಡಾಪಾವ್ದು ಸ್ಪೆಷಲ್ ರೆಸಿಪಿ ರೀ. ಹಾ. ಯಾವ ವಡಾಪಾವ್ ಟ್ರೈ ಮಾಡ್ತಿರಲ್ಲ ಎಲ್ಲ ಡಿಫ್ರೆಂಟ್ ಟೇಸ್ಟ್ ಮೇಡಮ್. ಹಾ. ಎಲ್ಲದಕ್ಕೂ ಒಂದೊಂದು ಡಿಫ್ರೆಂಟ್ ರೆಸಿಪಿನೂ ಬರ್ತಿದೆ, ಡಿಫ್ರೆಂಟ್ ಮಸಾಲಾನು ಬರ್ತಾರೆ ಸೊ ಮೇಡಮ್. ಬೇರೆ ಶಾಪ್ ಗಿಂತ ಹೋಲ್ಸಿದ್ರೆ ನಿಮ್ಮಲ್ಲಿ ಡಿಫ್ರೆಂಟ್ ಟೇಸ್ಟ್ ಐತಿ. ಎಲ್ಲ ಡಿಫ್ರೆಂಟ್ ಟೇಸ್ಟ್ ಇದೆ. ಹಾ ರೀ. ಸೊ ಇವಾಗ ವಡಾಪಾವ್ ಕಾನ್ಸೆಪ್ಟ್ ಅಂತೂ ಎಲ್ಲರಿಗೂ ಗೊತ್ತಿರ್ತೈತ್ರಿ. ವಡಾಪಾವ್ ಎಲ್ಲರೂ ಟೇಸ್ಟ್ ಮಾಡ್ತಾರೋ. ಸೊ ಅದರೊಟ್ಟಿಗೆ ಇಲ್ಲಿ ನಿಮ್ಮಲ್ಲಿ 10 ವೆರೈಟೀಸ್ ವಡಾಪಾವ್ ಸಿಗ್ತಾವ. ಸೊ ಇದನ್ನ ಬಿಟ್ಟು ಮತ್ತೇನು ಡಿಫ್ರೆಂಟ್ ನಮ್ ಚಿಕ್ಕೋಡಿ ಒಳಗೆ ಸಿಗ್ಲಾರ್ದಂತ ಒಂದು ರೆಸಿಪಿ ಏನಾದ್ರು ಐತೇನ್ರಿ ನಿಮ್ ಕಡೆ ಡಿಫ್ರೆಂಟ್? ಮೇಡಮ್, ಚಿಕ್ಕುಡಾಗ ಸಿಗ್ಲಾರ ನಮ್ ಕಡೆ ಬನ್ ಮಸ್ಕ ಅಂತ ಸಿಗ್ತೈತ್ರಿ. ಚಿಕ್ಕುಡಾಗ ಎಲ್ಲಿಯೂ ಸಿಗಲ್ರಿ. ಹಾ. ನಾವು ಅಫಿಷಿಯಲಿ ಪುನಾದಾಗ ಹೋಗಿ ಹಾ. ಬನ್ ಮಸ್ಕ ಜೊತೆ ಸ್ಟಡಿ ಮಾಡಿ ಅಲ್ಲಿ ನಮ್ಮ ಅಂಕಲ್ ಜೊತೆ ಕಲ್ತ ಹಾ. ಇಲ್ಲಿ ಬಂದ್ ನಾನಾ ಬನ್ ಮಸ್ಕ ರೆಡಿ ಮಾಡತ್ತೇನ್ರಿ. ಅಂದ್ರೆ ನೀವು ಕುಕಿಂಗ್ ಕ್ಲಾಸಿಗೆ ಜಾಯ್ನ್ ಆಗಿದ್ರೇನ್ರಿ? ಓಕೆ. ಕೆಫೆ ಕ್ಲಾಸಿಗೆ ಜಾಯ್ನ್ ಆಗಿ ಹಾ. ಅದೆಲ್ಲ ಕಲ್ತು ಇಲ್ಲಿ ಬಂದಿವ್ರಿ. ಇಬ್ರು ಕಪಲ್ಸ್ ಜಾಯ್ನ್ ಆಗಿದ್ರಿ? ಕಪಲ್ಸ್ ಜಾಯಿನ್ ಆಗಿರಿ, ಹಾ. 2 ಮಂತ್ ಕಲ್ತ ಬಂದಿದ್ ಹಾಕಿದ್ವಿ. ಓಹೋ.
ಸೊ ಇವಾಗಂತೂ ನಿಮ್ ಮೆನ್ಯೂ ಒಳಗ್ ಬಹಳ ಐಟಮ್ಸ್ ಇದಾವ್ರಿ, ಕೇಳಿದ್ಮೇಲೆ ನನಗೂ ಶಾಕ್ ಆಯ್ತು. ಸೊ ಇಬ್ರು ಕೂಡಿ ಇಷ್ಟೆಲ್ಲಾನು ಮಾಡ್ತಾ ಇರ್ತೀರಿ. ಸೊ ಇನ್ನ ಮತ್ತೆ ನೆಕ್ಸ್ಟ್ ಏನಾದ್ರು ಆಡ್ ಮಾಡ್ಕೋಬೇಕು ಅನ್ಕೊಂಡಿರಿ ನಾ ಮೆನ್ಯೂ ಒಳಗ? ಮಾಡ್ಬೇಕ್ ಅನ್ಕೊಂಡಿದೇವ್ರಿ, ಅದ್ರ ಇಬ್ರ ಆಗಿದ್ ಸಲುವಾಗಿ ರೀ ಹಾ. ಬಾಳ ಹೆವಿ ಆಗತೈತ್ರಿ ನಮ್ಗ. ಹಾ. ಐಟಮ್ ಬಾಳ ಆಗಿದಾವ್ರಿ, ಹಾ. ಅದ್ರ ಸಲುವಾಗಿ ಹೆವಿ ಆಗತೈತಿ ಸ್ವಲ್ಪ ಬಿಟ್ಟಿದೇವ್ರಿ ಈಗ. ಸೊ ಮಾಡ್ಬೇಕಂದ್ರ ಯಾವ ಐಟಮ್ಸ್ ಮಾಡೋರು? ಇದೇವ್ರಿ. ಹಾ. ಅವ್ ಯಾವ್ಯಾವ ಅಂದ್ರಿ ಸ್ಪ್ರಿಂಗ್ ಪೊಟ್ಯಾಟೊ ರೀ, ಹಾ. ಆಮೇಲೆ ಸ್ಯಾಂಡ್ವಿಚ್ ಒಂದ್ರಿ, Yes. ಇವೆರಡು ಆಡ್ ಮಾಡ್ಬೇಕಂತ ಅನ್ಕೊಂಡಿವ್ರಿ. ಹಾ, ಹಾ. ಸ್ವಲ್ಪ ದಿನದಾಗ ಮಾಡ್ತೇವ್ರಿ ಅದು. ಎಸ್ ಎಸ್. ಸೊ ನೀವು ಮಾಡ್ರಿ, ಬಿಸ್ನೆಸ್ ದೊಡ್ಡದಾಗ್ಲಿ, ಮತ್ತೆ ಹೆಲ್ಪರ್ಸ್ನೆಲ್ಲ ತಗೊಳ್ರಿ. ಅಂದ್ರೆ ನಿಮ್ಗೂ ಕೂಡ ವರ್ಕ್ ಲೋಡ್ ಕಡಿಮೆ ಆಗ್ತೈತಿ, ಮತ್ತೆ ಈಸಿನೂ ಆಗ್ತೈತಿ. ಹೌದು, ಸೊ ಕಸ್ಟಮರ್ಸ್ ಫೀಡ್ಬ್ಯಾಕ್ ಎಲ್ಲ ಹೆಂಗಿರ್ತೈತ್ರಿ? ಬೆಸ್ಟ್ ಐತ್ರಿ. ಬೆಸ್ಟ್ ಐತ್ರಿ. ಟೇಸ್ಟ್ ಮಾಡೋ ನಮ್ ಕಡೆ ರೆಗ್ಯುಲರ್ ಆಗಿರ್ತಾರೆ, ಹಾ, ಅಷ್ಟು ಚಲೋ ಟೇಸ್ಟ್. ಒಂದ್ಸಲ ಟೇಸ್ಟ್ ಮಾಡಿದ್ರೆ ರೆಗ್ಯುಲರ್ ಕಸ್ಟಮರ್ಸ್ ಆಗಿಬಿಟ್ಟಿದಾರ್ರಿ. ಓಕೆ. ಸೊ ಈ ಬಿಸ್ನೆಸ್ ಶುರು ಮಾಡ್ಬೇಕಾದ್ರೆ ಇದ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿ ಇಬ್ರೊಳಗೆ ಯಾರ್ ತಲೆ ಒಳಗ್ ಫಸ್ಟ್ ಬಂತ್ರಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ? ಇದ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ನನ್ ಹಸ್ಬೆಂಡ್ ತಲೆಯಾಗ ಫಸ್ಟ್ ಬಂದೈತ್ರಿ. ಹೌದ್ರಿ. ಅವ್ರ ಡ್ರೀಮ್ ಬಾಳ ಇತ್ರಿ ಇದ್ ಮಾಡ್ಬೇಕಂತ ಹೇಳಿ, ಯಾವ್ದಾದ್ರು ಒಂದ್ ಬಿಸ್ನೆಸ್ ಓನ್ ಆಗಿ ಸ್ಟಾರ್ಟ್ ಮಾಡ್ಬೇಕಂತ ಬಾಳ ಇತ್ರಿ. ಹಾ, ಮೊದ್ಲಿಂದನು ಅವ್ರ ಅದ್ರ ಬಗ್ಗೆ ಬಾಳ ವಿಚಾರ ಮಾಡ್ತಿದ್ರಿ. ಹಾ. ಅದ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದ ಅವ್ರ ಓಕೆ. ಸೊ ಹಂಗಂದ್ರೆ ಈ ಬಿಸ್ನೆಸ್ ಸಕ್ಸಸ್ ಆಗೋದಕ್ಕೆ ಕಾರಣ ಯಾರಂತ ಹೇಳ್ತೀರಿ? ಅವ್ರಿ. ಕಾರಣ ಅಂದ್ರೆ ಏನಿಲ್ರಿ, ಹಾ. ಇವಳು ಸಪೋರ್ಟ್ ಇದ್ದಾನ ನಾ ಮಾಡಿದೇನ್ರಿ. Yes. ಇವಳು ಇನ್ ಕೇಸ್ ನಾ ಡಿಸ್ಕಸ್ ಮಾಡ್ಕೋತಿದ್ದೇನ್ರಿ, ಹಾ. ಇವಳು ಸಪೋರ್ಟ್ ನಾವ್ ಮಾಡೋ ಬೆಂದಿನ ಮಾಡಿದೇನ್ರಿ. ಕಾರಣ ಅಂದ್ರೆ ಇಬ್ರು ಮುಂದೆ ನಂಗೆ ಇಬ್ರು ಈಕ್ವಲ್ ರೀ. ಈ ಉತ್ತರ ಅಂತೂ ಬಹಳ ಮನ್ಸಿಗೆ ಟಚ್ ಆಯ್ತು. ನಿಜವಾಗ್ಲೂ ಕರೆಕ್ಟ್. ನೀವ್ ಇಬ್ರು ಕೂಡಿ ಮಾಡತ್ತಿರಂದ್ಮೇಲೆ ಈ ಸಕ್ಸಸ್ ನಿಮ್ ಇಬ್ರಿಗೂ ಸಿಗ್ತೈತಿ. ಸೊ ಈಗ ನೆಕ್ಸ್ಟ್ ಮತ್ತೆ ಯಾರ್ಯಾರೋ ಕಪಲ್ಸ್ ಇದೇ ತರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತಿರ್ತಾರಿ. ಸೊ ಅವ್ರಿಗೆ ಏನಾದ್ರು ಸಲಹೆಗಳನ್ನ ಕೊಡಕ್ ಇಷ್ಟಪಡ್ತೀರಿ? ಏನಿಲ್ಲ, ಮೊದ್ಲು ಮಾರ್ಕೆಟ್ ಸ್ಟಡಿ ಮಾಡ್ರಿ, ಆಮೇಲೆ ಹಾಕಿದ್ರು ಹಾ. ಬಿಸ್ನೆಸ್ ಲಾಸ್ ಹ್ಯಾಂಡಲ್ ಮಾಡ್ಕೊಂಡ ಇದು ಪೇಷನ್ಸ್ ಇತ್ತಂದ್ರೆ ಹಾಕ್ಬೇಕು. ಇಲ್ಲಾರ ಹಾ. ಬಿಸ್ನೆಸ್ ಹಾಕಿದ್ರೆ ಬರೀ ಪ್ರಾಫಿಟ್ ವಿಚಾರ ಮಾಡ್ಬೋದು. ಯಾವತ್ತು ಹಾ. ಲಾಸ್ ಆಗಿದ್ರು ಸ್ಟೇಬಲ್ ಇರ್ಬೇಕು, ಮತ್ತಿನ್ನು ಪ್ರಾಫಿಟ್ ಆದ್ರೂ ಸ್ಟೇಬಲ್ ಇರ್ಬೇಕು. ಹಾ. ಪ್ರಾಫಿಟ್ ಆದ್ರೆ ಹಿಗ್ಬಾರ್ದು, ಹಾ. ಲಾಸ್ ಆದ್ರೆ ಕುಗ್ಬಾರ್ದು. ಆ ಮೈಂಡ್ ಸೆಟ್ ಹಾಕೋರಿದ್ರೆ ಅಷ್ಟ್ ಹಾಕ್ರಿ ಅಂತ ಹೇಳ್ತೇನೆ. ಎಸ್, ಈ ಸಲಹೆನೂ ಚೆನ್ನಾಗಿತ್ತು. ಸೊ ಸರ್, ಕೆಲ್ಸನ ಯಾವ ತರ ಹಂಚಿಕೆ ಮಾಡ್ಕೊಂಡಿದಿರಿ? ಅಂದ್ರೆ ಕುಕಿಂಗ್ ಯಾರು ಮಾಡ್ತೀರಿ? ಇಲ್ಲಿ ಹೊರಗಡೆ ಕಸ್ಟಮರ್ಸ್ ಬಂದಿರ್ತಾರ, ಅವ್ರನ್ನ ಹ್ಯಾಂಡಲ್ ಹೆಂಗ್ ಮಾಡ್ಕೋತೀರಿ? ಕೆಲಸ ಒಳಗೆಲ್ಲ ಕುಕಿಂಗ್ ಎಲ್ಲ ಆಲ್ಮೋಸ್ಟ್ 90% ಎಲ್ಲ ಇವಳು ಮಾಡೋದ್ರಿ. ಹಾ. ಕಸ್ಟಮರ್ ಹ್ಯಾಂಡ್ಲಿಂಗ್, ಟೇಬಲ್ ಕ್ಲೀನಿಂಗ್ ಎಲ್ಲ ನಾ ಮಾಡೋದ್ರಿ. ಹಾ, ಹಾ, ಹಾ. ಇಬ್ರು ಮಂದಿ ಈಗ ಇನ್ ಕೇಸ್ ಕಸ್ಟಮರ್ ಜಾಸ್ತಿ ಆದ್ರ ಅಂದ್ರೆ ಇವ್ರು ಒಳಗೆ ಇರ್ತಾರ್ರಿ. ಹಾ. ಆ ಕಸ್ಟಮರ್ ಒಳಗೆಲ್ಲ ಸೊ ಹ್ಯಾಂಡಲ್ ಕುಕಿಂಗ್ ಅಂತೂ ಇಬ್ರಿಗೂ ಬರ್ತೈತ್ರಿ. ಇಬ್ರು ಬರ್ತೈತ್ರಿ ಮೇಡಮ್. ಸೊ ಇವಾಗ ಒಂದ್ ಕ್ವಶನ್, ನಿಮ್ಮಿಬ್ರಲ್ಲಿ ಬೆಸ್ಟ್ ಕುಕಿಂಗ್ ಮಾಡೋರ್ ಯಾರ್ರಿ? ಈಗ ಸದ್ಯಕ್ಕಂದ್ರೆ ನಮ್ಮ ಮೇಡಮ್. ಎಸ್. ಸೊ ವರ್ಕ್ ಲೋಡ್ ಜಾಸ್ತಿ ಆಗಿರುತ್ತೆ, ಕಸ್ಟಮರ್ಸ್ ಜಾಸ್ತಿ ಬರ್ತಿರ್ತಾರೋ, ಸೊ ಸುಸ್ತಾಗೈತಿ, ಜಗಳ ಅದು ಬರ್ತಿರ್ತಾವೇನ ಸಣ್ಣ ಪುಟ್ಟ ವಿಷಯಕ್ಕ? ಹಿಂಗೇನಾದ್ರು ನಿಮ್ಮಿಬ್ಬರ ಮಧ್ಯೆ? ಅಂತದೇನಿಲ್ರಿ. ಹಾ. ಸ್ವಲ್ಪ ಆರ್ಡರ್ ಸ್ವಲ್ಪ ಲೇಟ್ ಆದ್ವು ಅಂದ್ರ ಸ್ವಲ್ಪ ಗರಂ ಆಗ್ತಾರ ಅಷ್ಟೇ ರೀ. ಅದ್ ಬಿಟ್ಟು ಏನು ಇಲ್ರಿ, ಜಗಳ ಅಂದ್ರ ಕಸ್ಟಮರ್ಸ್ ವೇಟ್ ಮಾಡಬಾರ್ದು, ಜಲ್ದಿ ಜಲ್ದಿ ಹಾ, ಕೊಡ್ಬೇಕು. ಜಲ್ದಿ ಜಲ್ದಿ ಕೊಡ್ಬೇಕು. ಹಾ. ಒಬ್ರ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾವ್ರಿ. ಹಾ. ಬಾಳ ಅದು ಅಂದ್ರ ಆರ್ಡರ್ ರೀ, ಹಾ. ಅಂದ್ರೆ ಸ್ವಲ್ಪ ಲೇಟ್ ಆಯ್ತಂದ್ರ ಇವ್ರ ಗರಂ ಆಗ್ತಾರ. ಸೊ ಗರಂ ಗರಂ ಆಗಿ ಒಂದ್ ಪ್ರಶ್ನೆ ಕೇಳ್ತೀನಿ. ಗರಂ ವಡಾಪಾವ್ ಸಿಗ್ತಾವ, ಅದ್ರಲ್ಲಿ ಬನ್ ಮಸ್ಕ ಸಿಗುತ್ತ. ಇವೆರಡರಲ್ಲಿ ನಿಮ್ಮಿಬ್ರಲ್ಲಿ ಫೇವ್ರೇಟ್ ಯಾವ್ದು ನಿಮ್ಗ? ನನಗ್ ಬಂದ್ ಮಸ್ಕ ಇಷ್ಟ ರೀ, ಈಗ ಒಳಪ್ಪ ಇಷ್ಟ ರೀ. Yes, ಹಂಗಾಗಿ ಇಬ್ಬರದು ಒಂದೊಂದ್ ತೆಗೆದು ಬಿಟ್ಟಿದ್ದೀರಿ ನೀವು. ಸೊ ಸರ್, ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮಗ ಸಪೋರ್ಟ್ ಅಂತ ಹೇಳಿ ಯಾರಾದ್ರೂ ಮಾಡಿದ್ರ? ಹೆಂಗ ಏನು ಸಪೋರ್ಟ್ ಅಂದ್ರೆ ಫಸ್ಟ್ ಅಂತೂ ವೈಫ್ ಮಾಡಿದ್ರಿ. ಹಾ. ಆಮೇಲೆ ಅಂಗಡಿ ಹಾಕ್ಬೇಕಂತ ಚಿಕ್ಕದಾಗ ಪ್ಲಾನಿಂಗ್ ಹಾಕಿದಾಗ ಎಲ್ಲಾ ಕಡೆ ಹುಡುಕಾಡದಾಗ ಲಾಸ್ಟ್ ಲೊಕೇಶನ್ ಸೆಲೆಕ್ಟ್ ಮಾಡ್ಯಾನ್ರಿ. ಹಾ. ಅಂಗಡಿ ಹಾಕ್ಬೇಕಂದ್ರ ಅನ್ಕೊಂಡ್ ಫಸ್ಟ್ ಇಂದ ಪ್ರಶಾಂತ್ ಅಂತ ಇದಾರಿ. ಹಾ. ಇವ ಮತ್ ಇವ್ ಫ್ರೆಂಡ್ ಅಂದ್ರೆ ನಾವೆಲ್ಲ ರೂಮ್ಮೇಟ್ಸ್ ಇರೋಲ್ಲ. ಹಾ. ಪ್ರಶಾಂತ್ ಈಗ ಊರಾಗದನ್ರಿ. ಹಾ. ಅವ ಮತ್ ಈ ಸುದೀಪ ಫಸ್ಟ್ ಡೇ ಇಂದ ಅಂಗಡಿ ಓಪನ್ ಆಗಿತ್ತು. ಹಗಲ್ ರಾತ್ರಿ ಒಂದ್ ಕೆಲ್ಸ ಮಾಡ್ಕೊಟ್ಟಿಲ್ರಿ. ಹಾ. ಎಲ್ಲಾ ಅವ್ರ ಪೇಂಟ್ ಹಚ್ಚಿ ಎಲ್ಲಾ ನನ್ಗೆ 99% ಹೆಲ್ಪ್ ಮಾಡಿದ್ರೆಲ್ಲ ಇವ್ರು. ಓ ಸರ್, ಹಂಗಂದ್ರ ನಿಮ್ ಫ್ರೆಂಡ್ಸ್ ಸಪೋರ್ಟ್ ನಿಮಗೆ ಐತ್ರಿ? ಭಾಳ ಅಂದ್ರ ಭಾಳ ಐತಿ. ಇನ್ ಕೇಸ್ ನಾವ್ ಹೊರಗೆ ಹೋದಾಗ ಬಿ ಹಾ. ಮುಂಜಾನೆ 6 ಗಂಟೆಗೆ ಕರೆದ್ರು ರಾತ್ರಿ 12 ಗಂಟೆಗೆ ಹಾ. ಒಂದ ಕಾಲಿಗೆ ಬರೋರಂದ್ರ ಇವ್ರಿ ನಂಗೆ. ಎಸ್. ಈಗಂತೂ ಈಗ ಇವ್ ಇಂಟರ್ವ್ಯೂ ಮಾಡಿದ್ರಿ. ಈಗ ನನ್ಗ ಆಗಂಗಿಲ್ಲ ಕಸ್ಟಮರ್. ಹಾ. ಒಬ್ರ ಬಂದಾರಂದ್ರ ಈಗ ಹಾ ರೀ. ಇವ ಮತ್ ಇವ್ರ ತಮ್ಮ ಒಳಗದ. ಇವತ್ ಫ್ರೆಂಡ್ಶಿಪ್ ಡೇ ಬೇರೆ ಐತಿ, ಫ್ರೆಂಡ್ಸ್ ಬಗ್ಗೆ ಹೇಳತ್ತೀರಿ. ಸೊ ಪ್ರೌಡ್ ಫೀಲ್ ಆಗ್ತೈತಿ ನಿಮಗೆ ಇಂತ ಫ್ರೆಂಡ್ಸ್ ಸಿಕ್ಕಿರೋದಕ್ಕೆ? ಪ್ರೌಡ್ ಅಂತ ಭಾಳ ಪ್ರೌಡ್ ಆಗ್ತದೆ ಹಾ. ಫ್ರೆಂಡ್ಸ್ ಸಿಕ್ಕಾರ. ಹಾ ರೀ. ಸೊ ಇವಾಗೇನ್ ವಡಾಪಾವ್ ಆರ್ಡರ್ ಬಂದವೇನ್ರಿ? ಹಾ, ಆರ್ಡರ್ ಬಂದಾವ. ಏನ್ ಯೂಸ್ ಮಾಡ್ತೀರಿ ಇದಕ್ಕ? ಏನೇನ್ ಸ್ಪೆಷಲ್ ನೀವ? ಇದ ವಡಾಪಾವ್ ಐತ್ರಿ, ಹಾ ರೀ. ಇದು ಬನ್ ರೀ. ಹಾ. ಇದು ಬನ್ಕ ಕೆಚಪ್ ಯೂಸ್ ಮಾಡ್ತೀವ್ರಿ. ಹಾ, ಹಾ. ಈ ಕೆಚಪ್ ಯೂಸ್ ಮಾಡಿದ್ಮೇಲ್ರಿ ಹಾ. ಒಂದ್ ಸ್ವಲ್ಪ ಶೇಂಗಾ ಚಟ್ನಿ ಹಾಕ್ತೇವ್ರಿ. ಹಾ. ಇದೇನ್ ಹೋಮ್ ಮೇಡ್ ಏನ್ರಿ? ಹಾ, ಹೋಮ್ ಮೇಡ್ ಎಲ್ಲ. ಹಾ, ಹಾ. ಈಗ 6 ವಡಾಪಾವ್ ನಮ್ಗ ಆರ್ಡರ್ ಬಂದವ್ರಿ. ಹಾ, ಹಾ ರೀ. ಇವ್ 6 ವಡಾಪಾವ್ ಆರ್ಡರ್ ಮಾಡ್ರಿ. ಹಾ. ಸೊ ಫುಲ್ ಬಿಸಿ ಇರ್ತೀರಿ? ಹಾ, ಬೇಸಿನ ಹಾ ರೀ. ಬೆಳಗ್ಗೆ ಎಷ್ಟ್ ಗಂಟೆಗೆ ಶಾಪ್ ಸ್ಟಾರ್ಟ್ ಆಗ್ತೈತ್ರಿ? 6 ಗಂಟೆಗೆ ಸ್ಟಾರ್ಟ್ ಆಗಿರಿ. ಹಾ ರೀ. ನೈಟ್ 11 ಗಂಟೆವರೆಗೂ ಇರ್ತೀವ್ರಿ. 11 ಗಂಟೆವರೆಗೂ ರೀ? 11 ಗಂಟೆವರೆಗೂ ಹಾ. ಇರ್ತೀವ್ರಿ. ಸೊ ಮಧ್ಯಾಹ್ನ ಹೊತ್ತು ಸ್ಟಾರ್ಟ್ Start ಇರತೈತ್ರಿ? ಇರತೈತ್ರಿ. ಹಾ. ಅಂದ್ರೆ ಎನಿ ಟೈಮ್ ಬಂದಾಗ ವಡಾಪಾವ್ ಸಿಗತಾವ್ರಿ? ಹಾ, ವಡಾಪಾವ್ ಕಾಯಂ ಸಿಗತ್ತವ್ರಿ. ಹಾ. ಮಾರ್ನಿಂಗ್ 8ರಿಂದ ಸ್ಟಾರ್ಟ್ ಆಗ್ತೈತ್ರಿ. ನಮ್ ಮೆನು ಫುಲ್ ಸ್ಟಾರ್ಟ್ ಆಗ್ತೈತಿ. ಮೆನ್ಯೂ ಫುಲ್? ಹಾ, 6 Okay. ಗಂಟೆದಿಂದ 8 ಗಂಟೆ ತನ ಚಾ ಇರ್ತೈತ್ರಿ. ಹಾ.
ಆಮೇಲೆ 8 ಗಂಟೆ ಮುಂದ್ರಿ ಎಲ್ಲಾನು ಸ್ಟಾರ್ಟ್ ಆಗ್ತೈತ್ರಿ ಓಹೋ ಹೋ. ವಡಾಪಾವ, ಹ್ಮ್ ಬರ್ಗರ್, ಪಿಜ್ಜಾ, ಹಾ. ಫ್ರೈಸ್ ಹಾ ಹಾ. ಎಲ್ಲ. ಓ ಇದೇನ್ರಿ? ಇದ್ರಿ ಅದ್ರೊಳಗ ವಡಾಪಾವ್ದಾಗ್ರಿ ಕ್ರಿಸ್ಪಿ ವಡಾ ಅಂತ ಬರ್ತೈತ್ರಿ. ಹಾ ಕ್ರಿಸ್ಪಿ ವಡಾ ನಾವ್ ರೆಡಿ ಮಾಡತ್ತೇವ್ರಿ. ಹೌದೇನ್ರಿ? ಹಾ. ಇದೇನಂತಾರ ಇದಕ್ಕ? ಇದಕ್ ಫ್ರೈಯರ್ ಅಂತಾರ್ರಿ. ಫ್ರೈಯರ್ ಇದ್ರಿ. ಹಾ. ಹಾ ಹಾ ಹಾ. ಎಲೆಕ್ಟ್ರಿಕ್ ಫ್ರೈಯರ್ ರೀ ಇದ. ಹಾ ನಾವೆಲ್ಲಾ ಕರೆಂಟ್ ಮೇಲಿಂದ ಯೂಸ್ ಮಾಡ್ತೇವ್ರಿ. ಹೌದ್ರಿ. ಹಾ. ಹಾ ಹಾ. ಸೊ ಇದರಿಂದ ಅಷ್ಟ ಈಗ ಆಯಿಲ್ ಒಳಗ ನಾವು ಫ್ರೈ ಮಾಡಿದಾಗ ಎಷ್ಟು ಇದನ್ನ ಬರ್ತೈತ್ರಿಲ್ಲ ಸ್ಮೆಲ್ ಅದು ಅಷ್ಟೇನ್ ಬರೋದಿಲ್ಲ ಹಾ ನಿಮ್ಗೆ? ಬರಂಗಿಲ್ಲ ಅದೇ. ಹಾ. ನಾವ್ ಎಣ್ಣಿ ರೀ ಹಾ. 2 ದಿನಕ್ಕೊಮ್ಮೆ ಚೇಂಜ್ ಮಾಡ್ತೇವ್ರಿ. ಹಾ ರೀ. ಯಾವ ಆಯಿಲ್ ಯೂಸ್ ಮಾಡ್ತೀರಿ? ನಾವು ಸನ್ಫ್ಲವರ್ ಆಯಿಲ್. ಓಹೋ. ಕ್ರಿಸ್ಪಿ ವಡಾ ಅದಕ್ಕೆ ಇದು ಕ್ರಿಸ್ಪಿ ಕ್ರಿಸ್ಪಿ ಐತ್ರಿ. ಹಾ ಹಾ ರೀ. ಸೊ ಇಲ್ಲೇ ಬಂದಾಗ ಆರ್ಡರ್ ಬಂದಾಗ ಹೇಳ್ತಾರಿ ನೀವು ಇದ್ರೊಳಗ ಇದು ಹೊರಗಿಂದ ಆರ್ಡರ್ ಮಾಡ್ತಾರ್ರಿ. ಹಾ. ನಾವ್ ಇಲ್ಲಿ ಪ್ರಿಪೇರ್ ಮಾಡಿ ಇಲ್ಲಿ ಕೊಡ್ತೇವ್ರಿ. ಓ ಸೊ ಇವಾಗ ಕ್ರಿಸ್ಪಿ ವಡಾಪಾವ್ ರೆಡಿ ಆದ್ರಿ. ಓ ಸೊ ನೋಡಿ ಫ್ರೆಂಡ್ಸ್ ಕ್ರಿಸ್ಪಿ ವಡಾಪಾವ್ ಯಾವ ತರ ಇದಾವ ಅಂತ ಹೇಳಿ. ನಾವ್ ಇದಕ್ರಿ ಬಟರ್ ಯೂಸ್ ಮಾಡ್ತೇವ್ರಿ. ಹಾ ಯಾರು ಬಟರ್ ಹಚ್ಚಂಗಿಲ್ರಿ ಮೇನ ವಡಾಪಾವ್ಕ. ಹ್ಮ್ ಬನ್ ಅಷ್ಟ ನಾವ್ ಒಳಗಿಂದ ಅಷ್ಟ ಗರಂ ಇರ್ತಾವ್ರಿ. ಹಾ. ಆದ್ರೆ ನಾವ್ ಏನ್ ಮಾಡ್ತೇವ್ರಿ ಬನ್ ಸ್ವಲ್ಪ ಹಾರ್ಡ್ ಅನ್ಸ್ಬಾರ್ದೈತೆ ಇದು ಸಕಟ್ ಬೆಚ್ಚಗ್ ಮಾಡಿ ಕೊಡ್ತೇವ್ರಿ. ಅಂದ್ರೆ ಓವನ್ ಒಳಗ ಬಿಸಿ ಮಾಡಿ ಕೊಡ್ತೇವ್ರಿ. ಹಾ. ಅದ್ರ ಸಲ ಬಟರ್ ಹಚ್ತೇವ್ರಿ. ಓಹೋ ಸೊ ಇವಾಗ ವಡಾಪಾವ್ ರೆಡಿ ರೆಡಿ ಆದ್ರಿ. ಅದು. ಕ್ರಿಸ್ಪಿ ವಡಾಪಾವ್. ಸೊ ನೋಡಿ ಫ್ರೆಂಡ್ಸ್ ಕ್ರಿಸ್ಪಿ ವಡಾಪಾವ್ ರೆಡಿ ಆಗಿದಾವೆ. ಇದು ಫೈನಲ್ ಇಲ್ಲಿ ನೋಡಿದ್ರೆ ಗೊತ್ತಾಗ್ತೈತಿ ಇದರ ಸೌಂಡ್ ನೋಡ್ರಿ ಎಷ್ಟು ಕ್ರಿಸ್ಪಿ ಆಗೈತಿ ಅಂತ ಹೇಳಿ. ಸೊ ಟೇಸ್ಟ್ ಮಾಡಿ ನೋಡ್ಬೇಕು ಇವಾಗ ಯಾವ ತರ ಇದೆ ಅಂತ ಹೇಳಿ. ಸೊ ಒಂದ್ ವಡಾಪಾವ್ ಪ್ರೈಸ್ ಏನ್ರಿ? ಒಂದ್ ವಡಾಪಾವ್ ರೀ 20 ರೂಪಾಯಿ ರೀ. 20 ರೂಪಾಯಿ. ನಮ್ದು 20 ರೂಪಾಯಿಂದ ಸ್ಟಾರ್ಟ್ ಆಗ್ತೈತಿ. ಸ್ಟಾರ್ಟ್ ಆಗ್ತೈತಿ. ಲಾಸ್ಟ್ ಎಷ್ಟ್ರಿ ಪ್ರೈಸ್? ವಡಾಪಾವ್ ವಡಾಪಾವ್ ಒಳಗ 30 ಲಾಸ್ಟ್. ಓಕೆ 20, 25, 30 ಹಾ ಹಾ ಹಾ. ಲಾಸ್ಟ್. ಇದಕ್ ಬಟರ್ ಹಚ್ಚಿದೇವ್ರಿ ಈಗ. ಹಾ ರೀ. ಇದ್ರೊಳಗ್ರಿ 30 ಸೆಕೆಂಡ್ ಇಡ್ಬೇಕ್ರಿ. 30 ಸೆಕೆಂಡ್ ರೀ. ಹಾ. ಅಂದ್ರ ಇವಾಗ ಎಲ್ಲ ರೆಡಿ ಮಾಡಿ ಆಮೇಲೆ ಬಿಸಿ ಮಾಡಿ ಬಿಸಿ ಮಾಡ್ತೇವ್ರಿ. ಅಂದ್ರ ತಿನ್ಬೇಕಾದ್ರೆ ನಮಗ್ ಪೂರ್ತಿ ಸಾಫ್ಟ್ ಮತ್ತೆ ಬಿಸಿ ಬಿಸಿ ಅನ್ನಿಸ್ಬೇಕಂತ ಹೇಳಿ. ಹಾ. ಓಕೆ ಸೊ 30 ಸೆಕೆಂಡ್ ಇಡ್ಬೇಕ್ರಿ. 30 ಸೆಕೆಂಡ್ ಇಡ್ಬೇಕ್ರಿ ಇದ್ರ. ಟರ್ನ್ ಆಗತೈತ್ರಿ. ಆಲ್ರೆಡಿ ಟೈಮರ್ ಹಚ್ಚಿಬಿಟ್ಟಿದರು. ಸೊ ವಡಾಪಾವ್ ರೆಡಿ ಆಗತ್ತವ. ಮಸ್ತ್ ಐತ್ಲಿ ಯೂನಿಕ್. ಬೇರೆ ಕಡೆ ವಡಾಪಾವ್ ಎಲ್ಲ ಈಗ ಆಯಿಲ್ ಒಳಗ ಡೀಪ್ ಫ್ರೈ ಮಾಡಿ ತೆಗದ ಹಿಂಗ್ ಕೊಡ್ತಿರ್ತಾರು. ಖರೆ ಇದು ಮ್ಯಾಲಿಂದ ಪಾವ್ ಮಾತ್ರ ನಮಗ ಕೋಲ್ಡ್ ಇರ್ತೈತಿ. ಸೊ ಇದು ಪೂರ್ತಿ ನಮಗ್ ಬಿಸಿ ಬಿಸಿ ಅನ್ನಿಸ್ಬೇಕಂತ ಹೇಳಿ ಈ ಎಲ್ಲ ಫೀಲಿಂಗ್. ಗರಂ ಇರ್ತಾವ. ಎಸ್. ಸೊ ಇವಾಗೇನ್ ಬನ್ ಮಸ್ಕ ರೆಡಿ ಮಾಡತ್ತೀರಿ? ಬನ್ ಮಸ್ಕ. ಇದೇನ್ ಮಿಲ್ಕ್ ಮೇಡ್ರಿ? ಹಾ. ಹಾ ಹಾ. ಬನ್ ಮಸ್ಕ ರೆಸಿಪಿ. ಸೊ ಇದೆಲ್ಲಾನು ನೀವು ಮುಂಬೈ ಒಳಗ ಕಲ್ತು ಬಂದಿರಿ? ಎಲ್ಲ ಮುಂಬೈ ಒಳಗ ಕಲ್ತಿದ್ವಿ. ಹಾ. ಇಬ್ರು ಸೇಮ್ ಹೋಗ್ತೀರಿ ಕ್ಲಾಸಿಗೆಲ್ಲ? ಹಾ ರೀ. ಹಾ. ಮ್ಯಾರೇಜ್ ಆದ್ಮೇಲೆ ಇಬ್ರು ಕೂಡಿ? ಇಬ್ರು ಮಂದಿ ಕೂಡ್ರಿ. ಹಾ ರೀ. ಇದು ಮುಂಬೈ ಕ್ಲಾಸಿಗೆ ಹಚ್ಚಿದ್ದು ರೀ. ಹಾ. ಒಂದ್ 2 ಮಂತ್ ಅಲ್ಲಿ ಆದ್ಮೇಲೆ ಹಾ. ಬಂದ್ ಎಲ್ಲಾ ಕಡೆ ಸರ್ಚ್ ಮಾಡಿದ್ರಿ ಎಲ್ಲಿ ಸಿಗ್ತೈತಿ ಹಾ. ಜಾಗ ಹುಡ್ಕ್ಯಾಡತ್ತಿದ್ದು ರೀ. ಹಾ ರೀ. ಅದನ್ನೆಲ್ಲ ಅವ್ರ ಮಾಡಿದಾರ್ರಿ. ಹಾ. ಸೊ ಮ್ಯಾರೇಜ್ ಆದ್ಮೇಲೆ ಇಬ್ರು ಕೂಡಿ ಕ್ಲಾಸಿಗೆ ಹೋಗೋದ ಹೆಂಗ್ ಫೀಲ್ ಇರ್ತೈತ್ರಿ? ಬೆಸ್ಟ್ ರೀ. ಅಂತ ಅಲ್ಲಿ ಕುಕಿಂಗ್ ಕಲ್ತ್ ಬಂದ್ಮೇಲೆ ಮನ್ಯಾಗ ಏನ್ರ ಮತ್ತೆ ರೆಸಿಪಿ ಟ್ರೈ ಮಾಡ್ತೀರಿ? ಮಾಡ್ತಿದ್ದು ರೀ. ಹಾ. ವಡಾಪಾವ್ ಟ್ರೈ ಮಾಡಿದೇವ್ರಿ. ಹಾ. ಪಿಜ್ಜಾ ಬರ್ಗರ್ ಮಾಡಿದೇವ್ರಿ. ಮನ್ಯಾಗ ಮತ್ತೆ ಒಂದ್ ಸೈಡ್ ಅದ್ ಹಾಕ್ತೇವ್ರಿ. ಹಾ. ಒಂದ್ ಸೈಡ್ ಬಟರ್ ಹಚ್ತೇವ್ರಿ. ಒಂದ್ಸಲ ಬಟರ್. ನಾವು ಅಮೂಲ್ ಬಟರ್ ಯೂಸ್ ಮಾಡ್ತೇವ್ರಿ. ಇದು ಅಮೂಲ್ ಬಟರ್ ರೀ? ಓಕೆ. ಅಮೂಲ್ ಇದನ್ನ ಮಿಲ್ಕ್ ಮೇಡ್. ಸೊ ಇದೆಲ್ಲಾನು ಇವಾಗ ಓವನ್ ಅದು ತಗೊಂಡಿರ್ಲಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದಿರಿ ಇದಕ್ಕೆಲ್ಲ? ಎಲ್ಲ ಇನ್ವೆಸ್ಟ್ ಮಾಡಿದೇವ್ರಿ. ಹಾ. ಎಲ್ಲ ಸ್ವಂತರ್ಲಿ ಎಲ್ಲಾನು? ಹಾ ರೀ ಸ್ವಂತ. ಇವೆಲ್ಲ ಎಲ್ಲಿ ಪರ್ಚೇಸ್ ಮಾಡಿರಿ ನೀವು ಎಲ್ಲಾನು? ಇದೆಲ್ಲ ಕೊಲ್ಲಾಪುರದಾಗ ಮಾಡಿದೇವ್ರಿ. ಕೊಲ್ಲಾಪುರ ಒಳಗ? ಹಾ. ಈಗ ಇದನ್ನೆಲ್ಲ ಹಾಕಿ ಮತ್ತೆ ಓವನ್ ಒಳಗೆ ಇಡ್ಬೇಕೇನ? ಹಾ ಓನ್ ಒಳಗ್ ಇಡೋದ್ರಿ. ಎಷ್ಟು? ಸಾಫ್ಟ್ ಆಗ್ಬೇಕ್ರಿ ಇದ. ಹಾ. ಸಾಫ್ಟ್ ಅಂದ್ರೆ ಚಾ ಜೊತೆ ಬೆಸ್ಟ್ ಅನ್ಸ್ತೈತ್ರಿ. ಹಾ ಹಾ. ಸೊ ಇದನ್ನ ಜಾರ ಜೊತೆ ಎದ್ಕೊಂಡ್ ತಿನ್ಬೇಕೇನ ಹಂಗ ತಿನ್ನೋದು? ಎದ್ಕೊಂಡ್ ತಿಂದ್ರೆ ಬೆಸ್ಟ್ ರೀ. ಹಾ. ಮತ್ತೆ ಮೇಲಿಂದ ಸ್ವಲ್ಪ ಬಟರ್ ಹಚ್ಬೇಕೇನ್ರಿ ಅದಕ್ಕೆ? ಇದು ಎಷ್ಟೊತ್ತಿಡವ್ರಿ? ಇದು 30 ಸೆಕೆಂಡ್ ಅಲ್ಲಿ. 30 ಸೆಕೆಂಡ್ ಒಳಗೆ ಸಾಫ್ಟ್ ಆಗ್ತೈತ್ರಿ. ಆಗ್ತೈತ್ರಿ. ಹಾ. ಪಿಜ್ಜಾ ಸೊ ಇದು ಇಂಡಕ್ಷನ್? ಅದ್ ಜಸ್ಟ್ ಕಾಫಿ ರೀ. ಹಾ. ಯಾನ್ರ ಎಕ್ಸ್ಟ್ರಾ ಯಾವ್ದ್ರ ಬರ್ತಿದ್ರಿ ಕಾಫಿ ರೀ ಜಿಂಜರ್ ಟೀ ಹಾ. ಯಾವ್ದ್ರ ಬಂದ್ರೆ ಅದ್ರಾಗ ಮಾಡ್ತೀವಿ. ಮತ್ತೆ ಇದ್ರಿ? ಚಾ ಸಲುವಾಗಿರಿದು. ಇದು ಚಾ ಸಲುವಾಗಿ. ಅಂದ್ರೆ ಇದ್ರೊಳಗ ಚಾ ಮಾಡೋದಿಲ್ರಿ ನೀವು? ಚಾ ಅಂದ್ರ ಅದ ಸ್ವಲ್ಪ ಹೆಂಗ ಆತೈತ್ರಿ ಚಾ ಮಾಡಿದ್ಮೇಲ್ರಿ ಲೌಕರ್ ಆರ್ತೈತ್ರಿ. ಅದ್ರಾಗ ನಡ್ಯಾಂಗಿಲ್ರಿ. ಅದಕ್ಕೆ ಕಮರ್ಷಿಯಲ್ ಇಂಡಕ್ಷನ್ ಬರ್ತಿದ್ರಿ. ಅದ್ರ ಸಲ ಇದ್ರಾಗ ಮಾಡ್ತೀವಿ. ನಮ್ಮ ಹೋಟೆಲ್ ಸ್ಪೆಷಲ್ ಇದು ಬನ್ ಮಸ್ಕಾರಿ ಇದು ಕ್ರಿಸ್ಪಿ ವಡಾಪಾವ್ ರೀ. ಒಂದ್ಸಲ ಟೇಸ್ಟ್ ಮಾಡ್ರಿ. ಓಕೆ ನೋಡೋಣ್ರಿ ಹೆಂಗಾಗೈತಿ ಟೇಸ್ಟ್ ಅಂತ ಹೇಳ್ತೇನೆ. ಟೇಸ್ಟ್ ಮಾಡಿ ನೋಡೋಣ್ರಿ ಕ್ರಿಸ್ಪಿ ವಡಾಪಾವ್ ಹೆಂಗಾಗೈತಿ ಅಂತ ಹೇಳಿ. ಎಸ್. ಸೊ ಫಸ್ಟಿಗೆ ಇಲ್ಲಿ ಕ್ರಿಸ್ಪಿ ಹೆಂಗೈತಿ ಅಂತ ಹೇಳಿ ನೋಡ್ರಿ. ವಡಾಪಾವ್ ನಾರ್ಮಲ್ ವಡಾಪಾವ್ ಥರ ಇಲ್ರಿ ಇದು, ಡಿಫ್ರೆಂಟ್ ಐತಿ.
ಒಂದ್ ಬೈಟ್ ಒಳಗ ಗೊತ್ತಾಗ್ತೈತಿ ಹೆಂಗ ಟೇಸ್ಟ್ ಇದೆ ಅಂತ. ಮಸ್ತ. ನೆಕ್ಸ್ಟ್ ಸ್ವೀಟ್ ಟ್ರೈ ಮಾಡೋಣ ಬನ್ ಮಸ್ಕ. ಓಕೆ, ಸೊ ಇದು ಫಿಲ್ಲಿಂಗ್ ನೋಡ್ರಿ. ಒಂದ್ ಕಡೆ ಇದನ್ನ ಹಾಕಿರ್ಲ ಅಮೂಲ್ ಏನ್ ಹಾಕಿರು ಮಿಲ್ಕ್ ಮೇಡ್. ಮಿಲ್ಕ್ ಮೇಡ ಮತ್ತ ಬಟರ್. ಫಸ್ಟ್ ಹಂಗ ಟೇಸ್ಟ್ ಮಾಡೋಣ. ಇವ್ರ ಮಾಡಿದ್ಮೇಲೆ ಮತ್ತೆ 30 ಸೆಕೆಂಡ್ ಓವನ್ ಒಳಗೆ ಇಡ್ತಾರ. ಹಂಗಾಗಿ ಇದು ಬನ್ನೆಲ್ಲ ಫುಲ್ ಸಾಫ್ಟ್ ಆಗ್ತದೆ, ಫ್ಲಫಿ. ಚಾಯ್ ಒಟ್ಟಿಗೆ ನೋಡೋಣ. ಎರಡೂ ಓಕೆ, ಹಂಗೂ ತಿಂದ್ರು ಚಂದ ಆಗ್ತೈತಿ, ಚಾಯ್ ಜೊತೆ ತಿಂದ್ರು ಚಂದ ಆಗ್ತೈತಿ. ಸೊ ಫ್ರೆಂಡ್ಸ್, ಬನ್ ಮಸ್ಕಾ ಮತ್ತೆ ಕ್ರಿಸ್ಪಿ ವಡಾಪಾವ್ ಎರಡದ್ರೂ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಸೊ ಬಂದು ಟೇಸ್ಟ್ ಮಾಡ್ರಿ. ಟೇಸ್ಟ್ ನಮಗಂತೂ ತುಂಬಾ ಇಷ್ಟ ಆಯ್ತು. ಸೊ ನಮ್ಮ ಚಿಕ್ಕೋಡಿಲಿ ಸಿಗ್ಲಾರ್ದಂತ ಒಂದು ಸ್ಪೆಷಲ್ ಐಟಮ್ ಇದು ಬನ್ ಮಸ್ಕಾ. ಸೊ ಈ ಬನ್ ಮಸ್ಕಾನ ಮಿಸ್ ಮಾಡದೆ ಟ್ರೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ನಾವಂತೂ ಟೇಸ್ಟ್ ಮಾಡಿ ರಿವ್ಯೂನ ಹೇಳಿದೀವಿ. ಸೊ ನಮ್ಮ ಒಟ್ಟಿಗೆ ಇವಾಗ ಪಬ್ಲಿಕ್ ರಿವ್ಯೂನ ಕೇಳೋಣ ಯಾವ ತರ ಟೇಸ್ಟ್ ಇತ್ತು ಅಂತ ಹೇಳಿ. ಸೊ ಸರ್, ನೀವು ಇಲ್ಲಿ ಯಾವಾಗ್ರೆ ಬರ್ತಿರ್ತಿರೋ ಅಥವಾ ಇದೇ ಫಸ್ಟ್ ಟೈಮ್ ಬಂದಿದ್ದೀರೋ ಹೆಂಗ? ಸೆಕೆಂಡ್ ಟೈಮ್ ಬಂದಿರೋದು ಇದು ಸೆಕೆಂಡ್ ಟೈಮ್ ನೀವು ಬಂದಿರೋದ್ರಿ. ಟೇಸ್ಟ್ ಇಷ್ಟ ಐತ್ರಿ? ಸೂಪರ್ ಇದೆ. ಸೊ ಟೇಸ್ಟ್ ಇಷ್ಟ ಆಗಿನೇ ಸೆಕೆಂಡ್ ಟೈಮ್ ಬಂದಿರೋದ್ರಿ. ಓಕೆ, ಸೊ ಅಂಕಲ್ ನಿಮ್ಗೆ ಹೆಂಗ ಅನಿಸ್ತೀರಿ ವಡಾಪಾವ್ ಟೇಸ್ಟ್? ಚಲೋ ಐತ್ರಿ? ಹಾ ರೀ. ಸೊ ಇಲ್ಲಿ ಏನೇನ್ ಟ್ರೈ ಮಾಡಿದಿರಿ ನೀವ್ರಿ? ನೀವ್ ಏನೇನ್ ಟ್ರೈ ಮಾಡಿದ್ರಿ ಇಲ್ಲಿ? ವಡಾಪಾವ್ ತಿನ್ನೋ ಸಂಬಂಧ 2ನೇ ಸಲ ಬಂದಿರೋದು. ಹೌದ್ರಿ. ಸೊ ಬನ್ ಮಸ್ಕಾನ್ ಸಿಕ್ತಿದ್ರಿ, ಅದನ್ನ ಏನ್ ಟ್ರೈ ಮಾಡಿದಿರಿ? ಇಲ್ಲ, ಬೇರೆದೇನ್ ಟ್ರೈ ಮಾಡಿಲ್ಲ. ವಡಾಪಾವ್ ಸಂಬಂಧ 2ನೇ ಸಲ. ಸೊ ವಡಾಪಾವ್ ಅಂತೂ ಅವ್ರಿಗೆ ಬಹಳ ಇಷ್ಟ ಆಗಿದೆ, ಹಾಗಾಗಿ ವಡಾಪಾವ್ ತಿನ್ನೋದಕ್ಕೋಸ್ಕರನೇ ಸೆಕೆಂಡ್ ಟೈಮ್ ಬಂದಿದಾರಂತ. ಲೊಕೇಶನ್ ಎಲ್ಲಿ ಬಂತ್ರಿ? ನಾನು ಶಾಪ್ ಲೊಕೇಶನ್ ಬಂದ್ಬಿಟ್ರಿ ಕೋರೆನ್ ನಗರ್ ನಿಯರ್ ಯೂನಿಯನ್ ಬ್ಯಾಂಕ್ ಚಿಕ್ಕೋಡಿ ರೀ ಮೇಡಮ್. ಎಸ್. ಸೊ ಫ್ರೆಂಡ್ಸ್, ಶಾಪ್ ಲೊಕೇಶನ್ ಗೊತ್ತಾಯ್ತಲ್ಲ, ನೀವು ಕೂಡ ಬನ್ನಿ, ಭೇಟಿಯಾಗಿ, ಹಾಗೆ ಕ್ರಿಸ್ಪಿ ವಡಾಪಾವ್, ಮಸ್ಕಾ ಬನ್ ಎಲ್ಲಾನು ಕೂಡ ಟ್ರೈ ಮಾಡಿ. ಸೊ ನಿಮ್ಮಿಬ್ರದು ಲೈಫ್ ಚೆನ್ನಾಗಿರ್ಲಿ, ಬಿಸ್ನೆಸ್ ಒಳಗೆ ಇಂಪ್ರೂವ್ ಆಗ್ರಿ, ಹಂಗ ಸಂತೋಷವಾಗಿರ್ರಿ, ಖುಷಿಯಾಗಿರ್ರಿ, ಇಷ್ಟ ಹೇಳಕ್ ಇಷ್ಟಪಡ್ತೇವ್ರಿ ನಾವು. ಹಾಗೆ ನಮ್ಮ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೊಳ್ತೀನಿ. ನೋಡ್ತಾ ಇರಿ ನೀವು ಕೂಡ, ಜಲ್ದಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನಮ್ಮ ವ್ಲಾಗ್. ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಒಂದು ಹೊಸ ವ್ಲಾಗ್ ಒಟ್ಟಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.